ಈ ಸೀಸನ್ ಬಂತು ಅಂದರೆ ಬಟಾಣಿ ಮತ್ತು ಮೆಂತ್ಯ ಸೊಪ್ಪಿನ ಪುಲಾವ್ ಮಾಡದೇ ಇರೋಕ್ಕಾಗತ್ತಾ? ಮಾಡಲೇಬೇಕು. ಯಾಕೆಂದರೆ ಮೆಂತ್ಯ ಸೊಪ್ಪು ಐರನ್ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ, ಇನ್ನು ಬಟಾಣಿ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸೊ ಇದೆರಡನ್ನೂ ಮಿಕ್ಸ್ ಮಾಡಿ ಮಾಡುವಂತಹ ಪುಲಾವ್ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಮೆಂತ್ಯ ಬಾತ್ ಅಂತನಾದರೂ ಕರಿಬೋದು, ಪುಲಾವ್ ಅಂತನಾದರೂ ಕರಿಬೋದು. ಸಖತ್ ಟೇಸ್ಟಿ. ಈವನ್ ವೆಯ್ಟ್ ಲಾಸಲ್ಲೂ ಕೂಡ ನೀವು ಇದನ್ನು ಎಂಜಾಯ್ ಮಾಡ್ಬೋದು. ವೆಯ್ಟ್ ಲಾಸಲ್ಲಿದ್ದಾಗ ಅನ್ನ ತಿನ್ನಬಾರ್ದು ಅಂತೇನಿಲ್ಲ, ಆದರೆ ನಾವು ಮಾಡುವ ವಿಧಾನ ತುಂಬಾ ಮುಖ್ಯ. ತುಂಬ ಎಣ್ಣೆ, ತುಂಬ ತುಪ್ಪ ಬಳಸಿ ಅಡುಗೆ ಮಾಡೋದ್ರಿಂದ ಎಲ್ಲನೂ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ, 3 ಜನಕ್ಕಾಗುವಷ್ಟು ಅಡುಗೆ. ಡಯಟಲ್ಲಿ ಎಲ್ಲನೂ ತಿನ್ಬೋದಷ್ಟೇ, ಆದರೆ ಕ್ಯಾಲೋರೀಸ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕಷ್ಟೇ. ತುಂಬ ಎಣ್ಣೆ, ತುಂಬ ತುಪ್ಪ ಎಲ್ಲ ಯೂಸ್ ಮಾಡಿದ್ರೆ ಆಬ್ವಿಯಸ್ಲಿ ವೆಯ್ಟ್ ಲಾಸ್ ಅಂತೂ ಆಗೋದೇ ಇಲ್ಲ. ಸೊ ಈ ಥರ ಅಡುಗೆಗಳನ್ನ ಎಲ್ಲರೂ ಮಾಡ್ಕೊಂಡು ತಿನ್ಬೋದು, ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಮೆನ್ಷನ್ ಮಾಡಿರೋ ಎಲ್ಲದನ್ನು ಹುರ್ಕೊಳ್ಳೋದು, ರುಬ್ಕೊಳ್ಳೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದೆಲ್ಲ ರುಬ್ಕೊಂಡಿರುವಂಥ ಮಿಶ್ರಣಗಳನ್ನ ಹಾಕಿ ಅಕ್ಕಿ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಪಲಾವ್ ರೆಡಿನೇ ಆಗೋಗುತ್ತೆ. ಈಸಿಯಾಗಿ ಮಾಡ್ಕೊಂಡು ತಿನ್ನುವಂಥ ಮೆಂತ್ಯ ಬಾತ್. ಮೆಂತ್ಯ ಸೊಪ್ಪು ಐರನ್ ಲೆವೆಲ್ಸ್ನ ಇಂಪ್ರೂವ್ ಮಾಡುತ್ತೆ, ಇನ್ನು ಶುಗರ್ ಮತ್ತು ಡಯಾಬಿಟಿಸ್ನ ಕಂಟ್ರೋಲಲ್ಲಿಡುತ್ತೆ. ಸೊ ಈ ಥರ ಸೊಪ್ಪು ತರಕಾರಿಗಳನ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಟ್ರಿಕ್ ಅಷ್ಟೇ.